ಬಿಪಿಎಲ್ ಕಾರ್ಡ್ದಾರರಿಗೆ ತಲಾ ಒಬ್ಬರಿಗೆ 10 ಕೆಜಿ ಅಕ್ಕಿ ಕೊಡುತ್ತೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾರೆ. ಆದ್ರೆ ಮಾನ್ವಿ ತಾಲೂಕಿನ ಹರನಹಳ್ಳಿ ಗ್ರಾಮದ ಶ್ವೇತಾ ಮಹಿಳಾ ಸ್ವಸಹಾಯ ಸಂಘದವರು ಬಡವರಿಗೆ 10 ಕೆಜಿ ಅಕ್ಕಿ ಕೊಡದೆ ಕೇವಲ 6 ಕೆಜಿ ಕೊಡುತ್ತಿದ್ದಾರೆಂದು ಗ್ರಾಮಸ್ಥರ ದಂಡೆ ಮಾನ್ವಿ ತಹಶೀಲ್ದಾರ್ಗೆ ದೂರು ನೀಡಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹರನಹಳ್ಳಿ ಗ್ರಾಮದಲ್ಲಿ ಶ್ವೇತಾ ಮಹಿಳಾ ಸ್ವಸಹಾಯ ಸಂಘದವರು ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಗ್ರಾಮಸ್ಥರಿಗೆ ಪಡಿತರ ಹಾಕದೆ ಕದಿಯುವ ಕೆಲಸ ಮಾಡುವುದಲ್ಲದೆ ತಿಂಗಳಿಗೆ ಒಂದು ಬಾರಿ ತೆಗೆಯುತ್ತಿದ್ದಾರೆ. ಹೀಗಾಗಿ ಶ್ವೇತಾ ಮಹಿಳಾ ಸ್ವಸಹಾಯ ಸಂಘವನ್ನ ರದ್ದು ಮಾಡಬೇಕು ಎಂದು ಗ್ರಾಮಸ್ಥರ ಆರೋಪವಾಗಿದೆ. ರಾಯಚೂರು ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಎಲ್ಲಿದ್ಯಪ್ಪ, ಬಡವರಿಗೆ ಹಂಚಬೇಕಾದ ಪಡಿತರ ಅಕ್ಕಿಯನ್ನ ಶ್ವೇತಾ ಮಹಿಳಾ ಸ್ವಸಹಾಯ ಸಂಘದವರು ಕದಿಯುತ್ತಿದ್ದಾರೆ ಅಂದ ಮೇಲೆ ತಾವು ಯಾವ ರೀತಿ ಕ್ರಮ ಜರುಗಿಸುತ್ತೀರಾ? ಇಂಥವರ ಮೇಲೆ ಅಥವಾ ನಮ್ಗೆ ಯಾಕೆ ಬೇಕು ಎಂದು ಸುಮ್ಮನಿರುವಿರಾ? ಹರನಹಳ್ಳಿ ಗ್ರಾಮದ ಜನರಂತೂ ರೊಚ್ಚಿಗೇಳುವುದು ಗ್ಯಾರಂಟಿ ಸ್ವಾಮಿ. ರದ್ದು ಕೊಟ್ಟಿವಿ ಸರ್. ಹೌದಾ? ಅಲ್ಲಮ್ಮ, ಈಗ ಇಷ್ಟೊಂದು ಸರ್ಕಾರ ಕೊಟ್ಟರು ಕೂಡ ನಿಮ್ಗೆ ಯಾಕೆ ಕಡಿಮೆ ಕೊಡ್ತಾರೆ ಅವರು? ಕೊಡ್ತಾರೆ ಸರ್, ಅನ್ಯಾಯಕ್ಕೆ ನಿಂತಾರೆ ಅವರು. ಯಾರು? ಅವರು ಮಾಲಿ ಕೊಡೋರು. ಹೌದಾ? ಅಲ್ಲಮ್ಮ, ಮತ್ತೆ ಹಿಂಗೆ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಪಡಿತರ ಅಕ್ಕಿ ಯಾರ ಪಾಲಾಗ್ತಿದೆ? ಯಾರು ಇದು ಲೂಟಿ ಮಾಡೋರು ಯಾರು? ಅವರೇ ಸರ್. ತಿಂಗಾದ್ರೆ ನಿಮ್ ಗತಿ ಹೆಂಗ? ನಿಮ್ಮ ಬದುಕಿ ಹೆಂಗ? ಗತಿ ಕಾಣ್ಲಾರ್ದಂಗೆ ಇಷ್ಟು ದೂರ ಬಂದಿವಿ ಸರ್ ನಾವೆಲ್ಲರೂ. ನಿಮ್ಮ ಮಕ್ಳು ಸ್ಥಿತಿ ಹೆಂಗ? ನಿಮ್ಮ ಊಟ ಮಾಡೋದಕ್ಕೆ ಹೆಂಗೆ? ಅದೇ ಸರ್, ಅದೇ ತ್ರಾಸ ಆಗಿರೋದು. ಹೌದಾ? ನೀವು ಕೂಲಿ ಕಾರ್ಮಿಕರಾ? ಹ್ಞೂ ಸರ್, ಕೂಲಿ ಕಾರ್ಮಿಕರು. ನಿಮ್ದು ಯಾವ ಬಿಪಿಎಲ್ ಕಾರ್ಡ್ ಇದೆನಾ? ಹ್ಞೂ ಸರ್. ಮತ್ತೆ ಹಿಂಗಾದ್ರೆ ಹೆಂಗ ನಿಮ್ಮ ಪರಿಸ್ಥಿತಿ ಹೆಂಗ ಮುಂದೆ ಈಗ? ಹಂಗಂತ ಇಲ್ಲಿಗೆ ಬಂದಿವಲ್ಲ ಸರ್. ಹೌದಾ? ಹ್ಞೂ ಸರ್. ಈಗ ಹೆಂಗ ಈ ನಿರ್ಧಾರ ಏನೀಗ? ನಿಮ್ಮ ನಿರ್ಧಾರ ಏನು? ಅದೇ ಅವ್ರನ್ನ ಬಂದ್ ಮಾಡಿಸ್ಬೇಕಂತ. ಬಂದ್ ಮಾಡಿಸ್ಬೇಕಂತ? ಸರ್. ಅಲ್ಲಮ್ಮ, ಈ ರೀತಿ ಇದಾದ್ರೆ ಸರ್ಕಾರ ಕೊಡೋದು ಒಂದು, ಇವ್ರು ಕೊಡೋದೊಂದು, ಹಿಂಗಾದ್ರೆ ಹೆಂಗ ಇದು? ಹಂಗೆ ಆಗ್ಯದ ನೋಡಿ ಸರ್. ಇದು ಯಾರ್ದು ದುರಾಡಳಿತ? ಅವ್ರದೇ ಸರ್. ಯಾರ್ದು? ನಾಯಬೆಲ್ಲ ಅಂಗಡಿ ಇಟ್ಟಾರಲ್ಲ ಸರ್, ಹಾಂ. ಅವರು. ಈಗ ಎಷ್ಟು ಜನ ಇದ್ದಾರೆ ನಿಮ್ಮ ಊರಲ್ಲಿ? ಜಗ್ಗಿ ಜನ ಇದೀವಿ ಸರ್. ಎಷ್ಟು ಜನ?